ಹಾವುಗಳು ತಲೆ ಎತ್ತುತ್ತವೆ ದಣಿ, ಆದ್ರೆ ಕಾಳಿಂಗ ಸರ್ಪ ಮಾತ್ರನೇ ಹೆಡೆ ಎತ್ತೋದು. ಒಂದ್ ಬಂದೂಕಲ್ಲ, 100 ಪಿರಂಗಿನ ಅಡ್ಡ ಬಂದ್ರು ನನ್ ತಡ್ ತಿಳ್ಸಕ್ಕಾಗಕ್ಕಿಲ್ಲ. ಹಲೋ ಗೈಸ್, ಎಲ್ಲರೂ ಹೆಂಗಿದ್ರಪ್ಪ? ವೆಲ್ಕಮ್ ಟು ಚೆರಿ ಕ್ರಿಯೇಷನ್ಸ್ 27. ಸೊ ಏನಪ್ಪ ಅಂದ್ರೆ, ಕಾಟೇರ ಮೂವಿ ರಿಲೀಸ್ ಆಗಿದೆ. ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತಾನೆ ಹೇಳ್ಬೋದು ಕರ್ನಾಟಕದಲ್ಲಿ. ಸೊ ನಾನು ಟ್ರೈಲರ್ ಅಲ್ಲಿ ಹೇಳ್ದಂಗೆ ಏನೋ ಒಂದು ಚೆನ್ನಾಗಿರೋ ಅಂತ ಮೂವಿ ನೋಡ್ತೀರಿ, ಒಂಥರ ದರ್ಶನ್ ಅವ್ರಿಗೆ ಒಂದು ಹೊಸ ಥರ ಮೂವಿ ಅಲ್ಲಿ ನೋಡ್ತೀರಿ ಅಂತ ನಾನು ಹೇಳಿದ್ದೆ. ಸೊ ಅದೇ ಥರ ನನಗೆ ಫೀಲಿಂಗ್ ಆಗಿದೆ. ಬಟ್ ಬೇರೆಯವ್ರಿಗೆ ಫೀಲಿಂಗ್ ಹೆಂಗಿದೆಯೋ ನನಗೆ ಗೊತ್ತಿಲ್ಲ, ಯಾಕಂದರೆ ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಇರೋದಂತೂ ಗ್ಯಾರಂಟಿ. ಸೊ ಒಂದು ಭೀಮನಹಳ್ಳಿಯಲ್ಲಿ ಇರ್ತಕ್ಕಂಥ ಕಾಟೇರ ನಾ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಇಟ್ ಈಸ್ ಅ ಪಾಸಿಟಿವ್ ಪಾಯಿಂಟ್. ದರ್ಶನ್ ಅವರೇ ಇದಕ್ಕೆ ಪಾಸಿಟಿವ್ ಪಾಯಿಂಟ್ ಅಂತಾನೆ ಅನಿಸುತ್ತೆ ನನಗೆ. ಸೊ ಒಂಥರ ಪಾಸಿಟಿವ್ ಆಗಿದೆ ಮೂವಿ ಮಾತ್ರ. ಬಟ್ ಕೆಲವೊಂದು ಕಡೆ ಮಾತ್ರ ಏನೋ ಇನ್ನ ಬೇಕು ಅನ್ಸುತ್ತೆ. ಬಿಟ್ಟು ಇನ್ನೆಲ್ಲಾನು ಕವರೇಜ್ ಮಾಡ್ಕೊಂಡು ಹೋಗಿರುತ್ತೆ. ಮತ್ತೆ ಡೈಲಾಗ್ಸ್ ವಿಷಯಕ್ಕೆ ಬಂದ್ರೆ ಅಲ್ಟಿಮೇಟ್ ಗುರು, ಅಲ್ಟಿಮೇಟ್ ವಾವ್ ಅನ್ಸುತ್ತೆ. ಒಂದು ವೈಲೆನ್ಸ್ ಮುಖ ನೋಡಕ್ಕೆ ನಾವು ಫಸ್ಟ್ ಆಫ್ ಕಾಯ್ಬೇಕಾಗುತ್ತೆ. ಸೊ ಇಂಟರ್ವೆಲ್ ಬ್ಯಾಂಗ್ ಅಂತೂ ಚೆನ್ನಾಗಿರುತ್ತೆ, ಟಾಪಲ್ಲೂ ಫೈಟಿಂಗ್ ಇರುತ್ತೆ. ಬಟ್ ಏನ್ ನಾವು ಎಕ್ಸ್ಪೆಕ್ಟ್ ಆ ಥರ ಇರೋಲ್ಲ. ಸೊ ನಮ್ಮ ವೈಲೆನ್ಸ್ ಮುಖ ನೋಡೋದೇ ಆಫ್ಟರ್ ಒನ್ ಅವರ್ ಆದ್ಮೇಲೆ ನಮ್ಗೆ ಕಾಣಿಸುತ್ತೆ. ಸೊ ಇಂಟರ್ವೆಲ್ ಬ್ಯಾಂಗ್ ಮಾತ್ರ ಹೈಲೈಟ್ ರೀ ನನಗನ್ಸಿದ್ದು. ಮತ್ತೆ ಒಂದೊಂದು ಡೈಲಾಗು ವಾವ್, ಮತ್ತೆ ನಮ್ಮ ಲುಕ್ಕು, ಒಂದು ತಾತನ ಲುಕ್ ಅದು ಸಕ್ಕದಾಗಿದೆ. ನನಗೆ ಭಾಳನೇ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಈ ಫಿಲಿಮಲ್ಲಿ ಏನು ರಿವ್ಯೂ ಮಾಡೋಕ್ಕಾಗಲ್ಲ, ಯಾಕಂದರೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತೀನಿ. ಇದು ಕೆಲವೊಂದು ನಿಜ ಘಟನೆಗಳನ್ನು ಪಾಯಿಂಟ್ ಔಟ್ ಮಾಡ್ಕೊಂಡು ಮಾಡಿರ್ತಕ್ಕಂಥ ಒಂದು ಮೂವಿ ಅಂತ ನಮಗೆ ಗೊತ್ತು. ಸೊ ಅಷ್ಟೇ ಚೆನ್ನಾಗಿದೆ, ನನಗಂತೂ ಇಷ್ಟ ಆಗಿದೆ. ಬಟ್ ಒಬ್ಬೊಬ್ಬರ ಒಪಿನಿಯನ್ ಒಂದೊಂದು ಥರ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನನಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು. ಬಾಯ್ ಗೈಸ್. ತೆಪ್ಪಾಕಿದ್ರೆ ಸಮಸ್ಬಿಡವಾ.